ಇದು ಬಗೆಹರಿತಿಲ್ಲ. ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆ ಕೇಳ್ತಾ ಇರೋದು ಕೊಡೋದಿಲ್ಲ ಅಂತ ಸರ್ಕಾರ ಆಟ ಹಿಡಿದಿರೋದು. ಹಾಗಾದ್ರೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿಬಿಡ್ತಾರ? ಆ ಚರ್ಚೆಗಳು ನಡೀತಾ ಇದ್ದಾವೆ. ಸ್ಪೀಕರ್ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ಕೆಲವು ಸಚಿವರುಗಳು ಗಂಭೀರ ಚರ್ಚೆ ಮಾಡಿದ್ದಾರೆ. ಇವತ್ತು ಒಂದೇ ದಿನ 8 ಮಸೂದೆಗಳನ್ನು ಮಂಡಿಸಿ ಪಾಸ್ ಮಾಡಿಕೊಂಡಿತು ಸರ್ಕಾರ. ಈ ಸರ್ಕಾರ ಇವತ್ತೇ ಗಂಟು ಮೂಟೆ ಕಟ್ಟೋ ರೀತಿ ಕಾಣಿಸ್ತಿದೆ ಅಂದ್ರು ಛಲವಾದಿ ನಾರಾಯಣಸ್ವಾಮಿ. ಎಲ್ಲ ಬಿಲ್ಗಳನ್ನು ಇವತ್ತೇ ಪಾಸ್ ಮಾಡಿಕೊಳ್ತಾ ಇದ್ದಾರೆ. ಇವತ್ತೇ ಪಲಾಯನ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿ ಆಗಿದೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ವಿಧೇಯಕವನ್ನು ಖಂಡವಾಗಿ ತಗೊಳ್ಳಲಾಗುವುದು. ಪ್ರಶ್ನೆ ಏನಂದ್ರೆ 2ರಿಂದ 11ನೇ ಖಂಡಗಳಂತೆ ಅನುಸೂಚಿಯ ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವನ್ನು ಹೌದು ಎಂದು ಸೂಚಿಸುವುದು, ಪ್ರಸ್ತಾವ ವಿರೋಧವನ್ನು ಇಲ್ಲ ಸೂಚಿಸುವುದು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 2ರಿಂದ 11ನೇ ಖಂಡಗಳಂತೆ ಅನುಸೂಚಿಯ ವಿಧೇಯಕ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, ಮೊದಲನೇ ಖಂಡ ಪೀಠಿಗೆ ಮತ್ತು ಶಿಶುಗಳು ವಿಧೇಯಕದ ಭಾಗವಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರ ಸೂಚಿಸಬೇಕು. ಪ್ರಸ್ತಾವ ವಿರೋಧ ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಗೆ ಶಿಶುಗಳು ವಿಧೇಯಕ ಸೇರ್ಪಟ್ಟಿದೆ. ಮಾನ್ಯ ಮಂತ್ರಿಗಳು, ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ರು. ಪ್ರಶಾಂತ್, ಒಂದು ಕಡೆ ಸಂಸತ್ತಿನ ಅಧಿವೇಶನದ ಉದಾಹರಣೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಗಿ ಬಂತು. ಸನ್ನಿವೇಶಗಳ ಬೇರೆ ಬೇರೆ. ಹಾಗಂತ ರಾಜ್ಯದಲ್ಲಿ ಬಿಜೆಪಿ ಅಥವಾ ವಿಪಕ್ಷಗಳು ನಡೆಸಿದ ಹೋರಾಟ ವಿಫಲ ಅನ್ಬೋದಾ? ರಾಜೀನಾಮೆ ಆಗದೆ ಹೋದರೆ, ರಾಜೀನಾಮೆ ಕೊಡದೆ ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಲ್ಪಟ್ರೆ? ಅದೇ ನೋಡಿ, ಕೇಂದ್ರದ ಸರ್ಕಾರದ ವಿರುದ್ಧ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಒಂದು ಟ್ರ್ಯಾಕ್ಷನ್ ಸಿಕ್ತು. ಸೋಷಿಯಲ್ ಮೀಡಿಯಾಗಳು ದೊಡ್ಡ ರೋಲನ್ನು ನಿಭಾಯಿಸಿದ್ವು. ಮಾಧ್ಯಮಗಳು ಕೂಡ ಅದಕ್ಕೊಂದು ಪ್ರಚಾರವನ್ನು ಕೊಟ್ಟವು. 12 ವರ್ಷದ ನಂತರ ಮೋದಿ ಸರ್ಕಾರ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಬಗ್ಗಿದಂತೆ ಕಂಡು ಬಂದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಪ್ರಕರಣದಲ್ಲಿ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನರೇಂದ್ರ ಮೋದಿ ಸರ್ಕಾರದ 12 ವರ್ಷದ ಕಾರ್ಯಕಾಲದಲ್ಲಿ ವಿಪಕ್ಷಗಳಿಗೆ ಸಿಕ್ಕಿರ್ತಕ್ಕಂಥ ಅಥವಾ ಮೋದಿ ವಿರೋಧಿಗಳು, ಪೊಲಿಟಿಕಲ್ ವಿರೋಧಿಗಳನ್ನು, ನಾವು ವಿರೋಧಿಗಳಂದ ತಕ್ಷಣ ಬೇರೆ ಅರ್ಥ ಬೇಕಾಗಿಲ್ಲ, ಮೋದಿಯನ್ನು ಪೊಲಿಟಿಕಲಿ ಯಾರು ವಿರೋಧಿಸ್ತಾರೋ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಬಹುದೊಡ್ಡ ಜಯ ಅನ್ನುವ ರೀತಿಯಲ್ಲಿ ಅದನ್ನು ನೋಡಲಾಗತ್ತೆ. ಹೀಗಾಗಿ ದಿಲ್ಲಿಯ ಪ್ರಕರಣ ಬೇರೆ, ಕರ್ನಾಟಕದಲ್ಲಿನ ಪ್ರಕರಣ ಬೇರೆ. ಕರ್ನಾಟಕದಲ್ಲಿನ ಪ್ರಕರಣದಲ್ಲಿ ಒಮ್ಮೆ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ದಿಲ್ಲಿಯ ಪ್ರಕರಣದಲ್ಲಿ ಧರ್ಮೇಂದ್ರ ಪ್ರಧಾನರ ನೇರವಾಗಿರ್ತಕ್ಕಂಥ ಕೈವಾಡ ಇರಲಿಲ್ಲ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅವರು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಕರ್ನಾಟಕದಲ್ಲಿ ಈಗಾಗಲೇ ಒಮ್ಮೆ ನಾಗೇಂದ್ರ ಈ ಪ್ರಕರಣದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರೈಟ್.
ಕರ್ನಾಟಕದ SIT ನಡೆಸಿರ್ತಕ್ಕಂಥ ತನಿಖೆಯಲ್ಲಿ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಡಲಾಗಿದೆ. ಹೀಗಾಗಿ ಪೊಲಿಟಿಕಲಿ ಪ್ರಶ್ನೆ ಬಂದಾಗ ನಾಗೇಂದ್ರರ ರಾಜೀನಾಮೆಯನ್ನು ಸರ್ಕಾರ ಪಡೆಯಲ್ಲ ಅನ್ನೋದು BJP ನಾಯಕರಿಗೆ ಗೊತ್ತಿರಲಿಲ್ವಾ? ನಿಶ್ಚಿತವಾಗಿ ಗೊತ್ತು. ಆದರೆ ಕಳೆದ 2 ತಿಂಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ DK ಶಿವಕುಮಾರರ ಪೊಲಿಟಿಕಲ್ ಪ್ರಭಾವಳಿ ಜಾಸ್ತಿ ಆದಂತೆ ವಿಪಕ್ಷಗಳು ಕೂಡ ನಾವು ಒಗ್ಗಟ್ಟಾಗಿ ಹೋರಾಟ ನಡೆಸಿದರೆ ಮಾತ್ರ ಮುಂದಿನ 2 ವರ್ಷಗಳ ಕಾಲ ಪೊಲಿಟಿಕಲ್ ಕನ್ಸಿಸ್ಟೆನ್ಸಿ, ಪೊಲಿಟಿಕಲ್ ನರೇಟಿವ್ ಮತ್ತು ಒಂದು ರೀತಿಯಾಗಿರ್ತಕ್ಕಂಥ ವಿಪಕ್ಷಗಳು ಗಟ್ಟಿಯಾಗ್ತಿವೆ ಅನ್ನುವ ಫೀಲನ್ನು ಕೊಡದೆ ಹೋದರೆ ಕಷ್ಟ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರವಾದರೂ ಸರಿ ವಿಪಕ್ಷಗಳು ಒಂದು ಸಂಘಟಿತ ಹೋರಾಟವನ್ನು ನಡೆಸಿವೆ. ಹೀಗಾಗಿ ಈ ಹೋರಾಟವನ್ನು ನಾನು ವಿಫಲ ಅಂತ ನಿಶ್ಚಿತವಾಗಿ ಕರೆಯಲ್ಲ. ಆದರೆ ರಾಜೀನಾಮೆಯೇ ಹೋರಾಟದ ಸಫಲತೆ ಅನ್ನೋದು ಕೂಡ ಏನು ಸರಿಯಲ್ಲ. ಯಾಕಂದ್ರೆ ಈಗಾಗಲೇ ನಾಗೇಂದ್ರ ಒಮ್ಮೆ ರಾಜೀನಾಮೆಯನ್ನು ನೀಡಿದ್ರು. ನನಗನ್ಸುತ್ತೆ ಇಡೀ ಎಕ್ಸಸೈಸ್ ಏನು ಕಳೆದ 7 ದಿನಗಳಿಂದ 8 ದಿನಗಳಿಂದ ನಡೀತಾ ಇದೆ, BJP ನಾಯಕರು ತುಂಬ ಕಾನ್ಷಿಯಸ್ ಆಗಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ನಾವು ಅಂದರೆ ಏನೇ ಹೋರಾಟ ಮಾಡಿದರೂ ಕೂಡ ಅದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ನೋದು ಒಂದು ಕಡೆ ಇರಬಹುದು. ಆದರೆ ಈ ಬಾರಿಯ ಅಧಿವೇಶನದಲ್ಲಿ ನಾವು ನಮ್ಮ ಶಕ್ತಿಯನ್ನು ತೋರಿಸದೆ ಹೋದರೆ ಇನ್ನಷ್ಟು ನಾವು DK ಶಿವಕುಮಾರ್ ಎದುರು ಮಂಕಾಗ್ತೀವಿ ಅನ್ನುವ ಕಾರಣಕ್ಕೋಸ್ಕರ. ಯಾಕಂದರೆ ಮಾಧ್ಯಮಗಳ ಟೀಕೆ ಇತ್ತು, ಜನಸಾಮಾನ್ಯರ ಟೀಕೆ ಇತ್ತು, ಸೋಷಿಯಲ್ ಮೀಡಿಯಾಗಳಲ್ಲಿ ಒಪಿನಿಯನ್ ಮೇಕರ್ಸ್ಗಳ ಟೀಕೆ ಇತ್ತು. ಆ ಕಾರಣಕ್ಕೋಸ್ಕರ BJP ಅಗ್ರೆಸಿವ್ ಆಗಿದೆ. BJP JDS ಒಟ್ಟಿಗೆ ಬಂದು ಒಂದು ಹೋರಾಟವನ್ನು ನಡೆಸ್ತಾ ಇವೆ ಅನ್ನೋದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಬೆಳವಣಿಗೆ ಅಂತ ನಾನು ಕರಿತೀನಿ. ಸಫಲತೆ ವಿಫಲತೆ ನೀವು ಮಂತ್ರಿ ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ರ ಮೇಲೆ ಇರಲ್ಲ. ಆದರೆ BJP ಮೊದಲ ಬಾರಿ ಅನಿಸುತ್ತೆ ಒಂದು ರೀತಿಯಾಗಿರ್ತಕ್ಕಂಥ ಮಾತಿನ ಆರೋಪ ಪ್ರತ್ಯಾರೋಪಗಳಲ್ಲಿರ್ಬೋದು, ಸದನದಲ್ಲಿರ್ಬೋದು, ಕೋಆರ್ಡಿನೇಟೆಡ್ ಅಗ್ರೆಸಿವ್ ಎಫರ್ಟ್ BJPದು ನೋಡ್ಲಿಕ್ಕೆ ಸಿಕ್ಕಿದ್ದು ಬಹಳ ದಿನಗಳ ನಂತರ ಅಂತ ನನಗನ್ಸುತ್ತೆ. ಅಂದರೆ ಕಾರ್ಯಕರ್ತರು ಏನು ಮಾತಾಡ್ಕೊಳ್ಳೋಂಗಾಗಿತ್ತಲ್ಲ ರಾಜ್ಯದಲ್ಲಿ, ವಿಪಕ್ಷ ತಮ್ಮ ಪಕ್ಷ ವಿಫಲ ಆಗಿದೆ, ಒಳಜಗಳದಿಂದ ತುಂಬಿ ಹೋಗಿದೆ, ಅದೆಲ್ಲ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಹೋರಾಟ ಸಹಾಯಕ ಆಯಿತು. ಅದು ಪೂರ್ತಿ ಹೋಗ್ಬಿಡತ್ತೆ ಅಂತ ನಾನು ಹೋಗ್ಬಿಡತ್ತೆ ಅಂತ ಒಂದೇನಂತ ಅನಿಸ್ತು ಅಂದರೆ, ಈಗ ಒಂದಿನ ಹೋರಾಟ ನಡೆಸಿ ಕಾನ್ಫ್ಲಿಕ್ಟಿಂದ ಕನ್ಸಿಸ್ಟೆನ್ಸಿ ಇಲ್ಲದೆ 1ನೇ ದಿನ 2ನೇ ದಿನ ಈ ಹೋರಾಟ ಮುಗಿದು ಬಿಟ್ಟಿದ್ರೆ BJP ನಾಯಕರನ್ನು ಯಾರು ಅಷ್ಟು ಅಯ್ಯೋ ಇದು ಬಿಡಿ ನಡೀತಾನೆ ಇರುತ್ತೆ, ಇವ್ರನ್ನೇನು ಗಂಭೀರವಾಗಿ ತೆಗೆದುಕೊಳ್ಬೇಕಿಲ್ಲ ಅನ್ನಿಸ್ತಾ ಇತ್ತು. ಬಟ್ 1 ವಾರದ ನಂತರ ಇವತ್ತೂ ಕೂಡ ಹೋರಾಟ ಮುಂದುವರಿತಾ ಇರತಕ್ಕಂಥ ರೀತಿಯನ್ನು ಗಮನಿಸಿದಾಗ ಒಂದು ನೆನಪಿನಲ್ಲಿ ಇಡಬೇಕಾಗತ್ತೆ. ಅನೇಕ ಬಾರಿ ಈಗ ನಾವು ಧರ್ಮೇಂದ್ರ ಪ್ರಧಾನರ ಹೋರಾಟವನ್ನು ನೋಡ್ತೀವಿ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರ್ಯಾಕ್ಷನ್ ಇತ್ತು. ಪೇಪರ್ ಲೀಕ್ ಪ್ರತಿಯೊಬ್ಬ ಮನೆಗೆ ಮುಟ್ಟಿರ್ತಕ್ಕಂಥ ಪ್ರಕರಣ ಅದು. ಎಲ್ಲಿ BJPಯ ಕೋರ್ ವೋಟ್ ಬೇಸ್ ಮಧ್ಯಮ ವರ್ಗದ ಮನೆಗಳಿಗೆ ಮುಟ್ಟಿರ್ತಕ್ಕಂಥ ಪ್ರಕರಣ ಅದು. ಹೀಗಾಗಿ ಅಲ್ಲಿ ರಾಜೀನಾಮೆ ಪಡೆಯೋದು ಸ್ವಲ್ಪ ಸುಲಭ ಇತ್ತು ಅನ್ಸುತ್ತೆ. ಯಾಕಂದ್ರೆ ಸರ್ಕಾರ ಬ್ಯಾಕ್ಫುಟ್ನಲ್ಲಿ ಬರಬೇಕಾಗಿ ಬಂತು ಪೇಪರ್ ಲೀಕ್ನ ಕಾರಣದಿಂದ. ಆಮೇಲೆ ಅಲ್ಲಿ ವಿಪಕ್ಷದ ಹೋರಾಟ ಒಂದೇ ಅಲ್ಲ, CJP ಆ ಪ್ರೊಟೆಸ್ಟನ್ನು ಬಿಲ್ಡ್ ಮಾಡಿ ಆ ಪ್ರೊಟೆಸ್ಟನ್ನು ಬಿಲ್ಡ್ ಮಾಡ್ತು. ಮತ್ತು ಅನೇಕ ಬಾರಿ ಏನಾಗುತ್ತೆ, ಸರ್ಕಾರಗಳು ಯಾವಾಗ ಬಗ್ತವೆ ಅಂದರೆ ಅವರ ವೋಟರ್ಗಳಿಗೆ ಅದು ತಾಗಿದಾಗ ಬಗ್ತವೆ. ಅಲ್ಲಿ ಮಧ್ಯಮ ವರ್ಗ, ಈಗ ನೋಡಿ ನೀಟ್ ಪರೀಕ್ಷೆ ಬರೆಯೋರು ಯಾರು? ಕೆಳ ಮಧ್ಯಮ ವರ್ಗ ಬಿಡಿ, ತುಂಬ ಶ್ರೀಮಂತರು ಯಾವಾಗಲೂ ಬರಿತಾ ಇರ್ತಾರೆ. ಅತಿ ಕಡು ಬಡವರು ಅವರ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲೋ ಗೊತ್ತಿಲ್ಲ. ಕೆಳ ಮಧ್ಯಮ ವರ್ಗ ಕಳೆದ 12 ವರ್ಷದಿಂದ BJPಯ ಗಟ್ಟಿ ವೋಟ್ ಬ್ಯಾಂಕ್ ಅದು. A cities, B cities, C citiesಗಳಲ್ಲಿ. ಕರೆಕ್ಟ್. ಹೀಗಾಗಿ ಅವರ ಮನೆಗೆ ಈ ವಿಷಯ ತಾಗದಾಗ, ಅವರ ಮಕ್ಕಳಿಗೆ ತಾಗದಾಗ ಪೋಷಕರಿಗೆ ತಾಗತ್ತೆ, ಪೋಷಕರಿಗೆ ತಾಗದಾಗ ಅವರಿಂದ ವೋಟ್ ಪಡೆಯುವ ಪಾರ್ಟಿಗೂ ತಾಗತ್ತೆ. ಇಲ್ಲಿ ನೀವು ನೋಡಿ ನಾಗೇಂದ್ರರ ಪ್ರಕರಣಕ್ಕೆ ಕಳೆದ ಬಾರಿ ವಾಲ್ಮೀಕಿ ಹಗರಣ ಹೊರಗಡೆ ಬಂದಾಗ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಜನಸಾಮಾನ್ಯರಲ್ಲಿ ಏನು ಟ್ರ್ಯಾಕ್ಷನ್ ಇತ್ತು, ಇವತ್ತ ಟ್ರ್ಯಾಕ್ಷನ್ ಇಲ್ಲ. ಕರೆಕ್ಟ್. ಅದರ ಹೊರತಾಗಿಯೂ ಕೂಡ ವಿಪಕ್ಷಗಳು ಆ ಹೋರಾಟವನ್ನು ಬಿಲ್ಡ್ ಮಾಡ್ತಾ ಇರುವ ರೀತಿ ಏನಿದೆ ಅಲ್ವಾ, ಆ ಕಾರಣದಿಂದ ಆ ಪಾರ್ಟಿಗೆ ಒಂದು ಕ್ರೆಡಿಟ್ ನಿಶ್ಚಿತವಾಗಿ ಸಿಗುತ್ತೆ. ಈಗ ತಕ್ಷಣಕ್ಕಿಲ್ಲ ಅವ್ರು ರಾಜೀನಾಮೆಯೇ ಕೊಡಬೇಕು ಅಂದರೆ ಮಾತ್ರ ಹೋರಾಟ ಸಫಲ ಅನ್ನೋಕ್ಕಿಂತ ತಮ್ಮ ನಾವಂತ ಈ ದಂಡು ಏನೋ ಕಟ್ಕೊಂಡು ಬರ್ತಾರೆ ಅಂತಾರಲ್ಲ, ಆ ದಂಡನ್ನಾದರೂ ಒಟ್ಟಿಗೆ ತರ್ತಕ್ಕಂಥ ಪ್ರಯತ್ನ ಅಶೋಕ್, ವಿಜೇಂದ್ರ, ಸುನಿಲ್ ಕುಮಾರ್ ಇವರಿಂದ ನಡೀತಾ ಇದೆ ಅನ್ನೋದು ಬಹಳ ದಿನಗಳ ನಂತರ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಾದ್ರೆ ಏನಾಗ್ತಿತ್ತು, ವಿಧಾನಸಭೆಯಲ್ಲಿ ಏನೋ ಮಾಡ್ತಿದ್ರು, ವಿಧಾನ ಪರಿಷತ್ನಲ್ಲಿ ಇನ್ನೊಂದು ಮಾಡ್ತಾ ಇದ್ರು, ಬೀದಿಯಲ್ಲಿ ಹೋರಾಟವೇ ನಡೀತಾ ಇರಲಿಲ್ಲ. ಈ ಬಾರಿ ಹಾಗಲ್ಲ, ಎಲ್ಲರೂ ಒಟ್ಟಾಗಿ ಹೋರಾಟಕ್ಕೆ ಧುಮುಕಿದ್ದಾರೆ. ಇದಕ್ಕೆ 2 ಕಾರಣಗಳು ಅನಿಸುತ್ತೆ. ಕಾಂಗ್ರೆಸ್ ದಿಲ್ಲಿಯಲ್ಲಿ ನಡೆಸಿರ್ತಕ್ಕಂಥ ಪ್ರತಿಭಟನೆ ನಂತರ BJPಯ ಕೇಂದ್ರೀಯ ನಾಯಕತ್ವ ಕೂಡ ಸ್ವಲ್ಪ
ಪ್ರೆಷರನ್ನು ರಾಜ್ಯಗಳ ಮೇಲೆ ಹಾಕ್ತಾ ಇದೆ. ಅಲ್ಲಿ ನೀವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಅಂತಕ್ಕಂಥದ್ದು ಒಂದು. ಎರಡನೇದು, ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ ಪ್ರೆಸಿಡೆಂಟ್, ಅಪೋಸಿಷನ್ ಲೀಡರ್ ಆ್ಯಂಡ್ ಅದರ್ ಲೀಡರ್ಸ್ ಏನಿದೆ ಅದು ಕ್ವಶ್ಚನೇಬಲ್ ಅನ್ನುವ ಪರಿಸ್ಥಿತಿಯಲ್ಲಿರುವಾಗ ಈ ನಾಯಕರು ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.